ನೋಡಿ, ಹಿಂದೂ ಅನ್ನುವಂಥ ಪದವನ್ನ ತಂದಿದ್ದೇ ಕಾಂಗ್ರೆಸ್ ಅಂತ ಹೇಳಿ ಸಂತೋಷ್ ಲಾಡ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಈ ಹೇಳಿಕೆಯ ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ಕಿಡಿಕಾರ್ತಾ ಇದ್ದಾರೆ. ರಾಜಕೀಯ ಬೇಳೆ ಬೇಡಿಸ್ಕೋದಕ್ಕೋಸ್ಕರ ಈಗ ನೀವು ಈ ರೀತಿ ಹೇಳುವಂಥದ್ದು ಸರಿಯಲ್ಲ. ಸೊ ಈ ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಹುಟ್ಟು ಹಾಕಿದ್ದು ಮುಸ್ಲಿಮರನ್ನ. ಸಂತೋಷ್ ಲಾಡ್ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಮುಸ್ಲಿಂ ತುಷ್ಟೀಕರಣ ಬಂದಿದ್ದೇ ಕಾಂಗ್ರೆಸ್ಸಿಗರಿಂದ. ಹಿಂದೂ ಧರ್ಮಕ್ಕೆ ಅದರದ್ದೇ ಆದ ಇತಿಹಾಸವಿದೆ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಹಿಂದೂ ಪದ ಬಳಕೆ ಮಾಡಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಹಿಂದೂ ಪದದ ವಿಚಾರವಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನೀಡಿರ್ತಕ್ಕಂಥ ವಿವಾದಾತ್ಮಕ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಾಮ್ ಸೇನೆ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಸಂತೋಷ್ ಲಾಡ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಹಿಂದೂ ಪದವನ್ನ ತಂದಿದ್ದೇ ಕಾಂಗ್ರೆಸ್ನವರು ಅಂತಕ್ಕಂಥ ಹೇಳಿಕೆ. ಏನ್ ಹೇಳ್ತೀರಿ ಸರ್ ತಾವು? ಸಂತೋಷ್ ಲಾಡ್ ಅವರ ಹೇಳಿಕೆ ಇದೊಂದು ಹಾಸ್ಯಾಸ್ಪದ. ಇದು ಅಂದರೆ ಇತಿಹಾಸದ ಜ್ಞಾನ ಇಲ್ಲ ಅಂತನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ. ಹಿಂದೂ ಪದ ಕಾಂಗ್ರೆಸ್ನವರು ತಂದಿದ್ದು ಅಲ್ಲ ಮತ್ತು ಅದನ್ನು ಉಪಯೋಗಿಸ್ತಾನೂ ಇಲ್ಲ. ಅವರಿಗೆ ಬರೀ ಅಲ್ಪಸಂಖ್ಯಾತ, ಈ ಮುಸ್ಲಿಂ, ಕ್ರಿಶ್ಚಿಯನ್ ಇವರು ಬೇಕು ವಿನಃ ಹಿಂದೂ ಶಬ್ದದ ಬಗ್ಗೆನೇ ಮಾತನಾಡುವಂಥ ನೈತಿಕತೆ ಈ ಕಾಂಗ್ರೆಸ್ನವ್ರಿಗೆ ಇಲ್ಲೇ ಇಲ್ಲ. ಹಿಂದೂ ಅನ್ನುವಂಥದ್ದು ಸಾವಿರಾರು ವರ್ಷದ ಹಿಂದಿನ ಆ ಶಬ್ದ, ಧರ್ಮ, ಆಚರಣೆ ನಡ್ಕೊಂಡು ಬಂದಂಥದ್ದು. ಇದು ಸಣ್ಣ ನಮ್ಮ ಬಾಲಕನಿಗೂ ಇವತ್ತು ಗೊತ್ತಿರುವಂಥ ವಿಷಯ ಇದು. ಸೊ ಕಾಂಗ್ರೆಸ್ ಬಂದ ಮೇಲೆ ಬಂದಿದ್ದು ಅಲ್ಪಸಂಖ್ಯಾತ, ಮುಸ್ಲಿಂ ತುಷ್ಟೀಕರಣ ಬಂದಿದೆ. ಹಿಂದೂ ಶಬ್ದ ಅಲ್ಲ. ಮುಸ್ಲಿಂ ತುಷ್ಟೀಕರಣ ಪ್ರಾರಂಭ ಆಗಿದ್ದೇ ಕಾಂಗ್ರೆಸ್ನಿಂದ. ಸೊ ಇದನ್ನು ಹೇಳಬೇಕಾಗಿದ್ದು ನೀವು ಎಲ್ಲೋ ತಪ್ಪಿ ಹಿಂದೂ ಅಂತ ಬಂದಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ರೀತಿ ಹೇಳೋಕ್ಕಿಂತ ಮುಂಚೆ ಇತಿಹಾಸ ಪರಿಜ್ಞಾನ ಇರಬೇಕು, ಇತಿಹಾಸದ ಜ್ಞಾನ ಇರಬೇಕು. ಸೊ ಅದನ್ನು ತಿಳ್ಕೊಂಡಾದರೂ ಮಾತಾಡಿ, ಇಲ್ಲಾಂದರೆ ಹಾಸ್ಯಾಸ್ಪದ ಆಗತ್ತೆ, ಹುಡುಗಾಟಿಗೆ ಆಗತ್ತೆ. ಸೊ ಇದು ನಿಮ್ಮ ಹೇಳಿಕೆಯನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಒಂದು ಕಡೆ ಕಾಂಗ್ರೆಸ್ ಉಗಮಕ್ಕೂ ಮುನ್ನ ಹಿಂದೂ ಇರಲೇ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸಂತೋಷ್ ಲಾಡ್ ಅವರು. ನೋಡಿ, ಸ್ವಾಮಿ ವಿವೇಕಾನಂದರು ಇರ್ಬೋದು, ಅರವಿಂದ್ ಘೋಷ್ ಇರ್ಬೋದು, ಮತ್ತು ಪುರಾಣದಲ್ಲಿ ಇರ್ಬೋದು. ಸೊ ಎಲ್ಲ ಕಡೆಗೂ ಕೂಡ ಹಿಂದೂ ಶಬ್ದ ಅನ್ನುವಂಥದ್ದು, ಹಿಂದೂ ಧರ್ಮ ಅನ್ನುವಂಥದ್ದು ಆಚರಣೆಯಲ್ಲಿ ಹಿಂದೆನೇ ಇದೆ. ಕಾಂಗ್ರೆಸ್ ಹುಟ್ಟೋಕ್ಕಿಂತ ಮುಂಚೆನೇ ಇದೆ. ಸೊ ಇದನ್ನು ನೀವು ಕಾಂಗ್ರೆಸ್ ಯಾಕೆ ಹುಟ್ಟಾಕತ್ತೆ ಹಿಂದೂ ಶಬ್ದ? ಸೊ ಹಿಂದೂ ಶಬ್ದವನ್ನು ಕಾಂಗ್ರೆಸ್ ಹುಟ್ಟಾಕುವಂಥ ಅವಶ್ಯಕತೆ ಏನಿದೆ? ಸೊ ಇದು ವಿಚಿತ್ರವಾದಂಥ ಹೇಳಿಕೆ ಇದೆ. ಈ ಹೇಳಿಕೆಯ ಸಂಬಂಧಪಟ್ಟಾಗ ಇನ್ನೊಮ್ಮೆ ನೀವು ಸ್ಪಷ್ಟೀಕರಣ ಕೊಡಿ, ಏನು ಅಂತನ್ನುವಂಥ ದಾಖಲೆ ಸಹಿತ ಏನು ಹೇಳಿ ಅದ್ರ ಬಗ್ಗೆ. ಸೊ ಸುಮ್ಮನೆ ಹಿಂದೂ ಶಬ್ದ ಕಾಂಗ್ರೆಸ್ಸೇ ಹುಟ್ಟಾಕಿದ್ದು, ಕಾಂಗ್ರೆಸ್ಸೇ ಪ್ರಾರಂಭ ಮಾಡಿದ್ದು ಅನ್ನುವಂಥದ್ದು ವಿಚಿತ್ರವಾದಂಥ ನಿಮ್ಮ ಹೇಳಿಕೆ. ಇದು ಸರಿಯಲ್ಲ. ಇನ್ನೊಮ್ಮೆ ರಿವ್ಯೂ ಮಾಡಿ, ನೀವು ಈ ಹೇಳಿಕೆಯನ್ನು ಇನ್ನೊಮ್ಮೆ ಪರಿಶೀಲಿಸಿ ನೀವು ಹೇಳಿಕೆ ಕೊಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಪ್ರಮೋದ್ ಮುತಾಲಿಕ್ ಅವರ ಮಾತು. ಒಂದ್ ಕಡೆ ಸಂತೋಷ್ ಲಾಡ್ ಅವರು ನೀಡಿರ್ತಕ್ಕಂಥ ಹೇಳಿಕೆ, ಹಿಂದೂ ಪದದ ವಿಚಾರವಾಗಿ ನೀಡಿರ್ತಕ್ಕಂಥ ಹೇಳಿಕೆ ಹಾಸ್ಯಾಸ್ಪದ. ಈ ಹಿನ್ನೆಲೆ ಈ ಇತಿಹಾಸವನ್ನು ತಿಳಿದುಕೊಂಡು ಮಾತನಾಡುವುದು ಒಳಿತು ಅಂತಕ್ಕಂಥ ಮಾತನ್ನ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನೋಡಿ, ಹಿಂದೂ ಅನ್ನುವಂಥ ಪದವನ್ನ ತಂದಿದ್ದೇ ಕಾಂಗ್ರೆಸ್ ಅಂತ ಹೇಳಿ ಸಂತೋಷ್ ಲಾಡ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಈ ಹೇಳಿಕೆಯ ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ಕಿಡಿಕಾರ್ತಾ ಇದ್ದಾರೆ. ರಾಜಕೀಯ ಬೇಳೆ ಬೇಡಿಸ್ಕೋದಕ್ಕೋಸ್ಕರ ಈಗ ನೀವು ಈ ರೀತಿ ಹೇಳುವಂಥದ್ದು ಸರಿಯಲ್ಲ. ಸೊ ಈ ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ ಹುಟ್ಟು ಹಾಕಿದ್ದು ಮುಸ್ಲಿಮರನ್ನ. ಸಂತೋಷ್ ಲಾಡ್ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಮುಸ್ಲಿಂ ತುಷ್ಟೀಕರಣ ಬಂದಿದ್ದೇ ಕಾಂಗ್ರೆಸ್ಸಿಗರಿಂದ. ಹಿಂದೂ ಧರ್ಮಕ್ಕೆ ಅದರದ್ದೇ ಆದ ಇತಿಹಾಸವಿದೆ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಹಿಂದೂ ಪದ ಬಳಕೆ ಮಾಡಿದ್ದಾರೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ.
ಹಿಂದೂ ಪದದ ವಿಚಾರವಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನೀಡಿರ್ತಕ್ಕಂಥ ವಿವಾದಾತ್ಮಕ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಾಮ್ ಸೇನೆ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಸಂತೋಷ್ ಲಾಡ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಹಿಂದೂ ಪದವನ್ನ ತಂದಿದ್ದೇ ಕಾಂಗ್ರೆಸ್ನವರು ಅಂತಕ್ಕಂಥ ಹೇಳಿಕೆ. ಏನ್ ಹೇಳ್ತೀರಿ ಸರ್ ತಾವು? ಸಂತೋಷ್ ಲಾಡ್ ಅವರ ಹೇಳಿಕೆ ಇದೊಂದು ಹಾಸ್ಯಾಸ್ಪದ. ಇದು ಅಂದರೆ ಇತಿಹಾಸದ ಜ್ಞಾನ ಇಲ್ಲ ಅಂತನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ. ಹಿಂದೂ ಪದ ಕಾಂಗ್ರೆಸ್ನವರು ತಂದಿದ್ದು ಅಲ್ಲ ಮತ್ತು ಅದನ್ನು ಉಪಯೋಗಿಸ್ತಾನೂ ಇಲ್ಲ. ಅವರಿಗೆ ಬರೀ ಅಲ್ಪಸಂಖ್ಯಾತ್, ಈ ಮುಸ್ಲಿಂ, ಕ್ರಿಶ್ಚಿಯನ್ ಇವರು ಬೇಕು ವಿನಃ ಹಿಂದೂ ಶಬ್ದದ ಬಗ್ಗೆನೇ ಮಾತನಾಡುವಂಥ ನೈತಿಕತೆ ಈ ಕಾಂಗ್ರೆಸ್ನವ್ರಿಗೆ ಇಲ್ಲೇ ಇಲ್ಲ. ಹಿಂದೂ ಅನ್ನುವಂಥದ್ದು ಸಾವಿರಾರು ವರ್ಷದ ಹಿಂದಿನ ಆ ಶಬ್ದ, ಧರ್ಮ, ಆಚರಣೆ ನಡ್ಕೊಂಡು ಬಂದಂಥದ್ದು. ಇದು ಸಣ್ಣ ನಮ್ಮ ಬಾಲಕನಿಗೂ ಇವತ್ತು ಗೊತ್ತಿರುವಂಥ ವಿಷಯ ಇದು. ಸೊ ಕಾಂಗ್ರೆಸ್ ಬಂದ ಮೇಲೆ ಬಂದಿದ್ದು ಅಲ್ಪಸಂಖ್ಯಾತ, ಮುಸ್ಲಿಂ ತುಷ್ಟೀಕರಣ ಬಂದಿದೆ, ಹಿಂದೂ ಶಬ್ದ ಅಲ್ಲ. ಮುಸ್ಲಿಂ ತುಷ್ಟೀಕರಣ ಪ್ರಾರಂಭ ಆಗಿದ್ದೇ ಕಾಂಗ್ರೆಸ್ನಿಂದ. ಸೊ ಇದನ್ನು ಹೇಳಬೇಕಾಗಿದ್ದು ನೀವು ಎಲ್ಲೋ ತಪ್ಪಿ ಹಿಂದೂ ಅಂತ ಬಂದಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ರೀತಿ ಹೇಳೋಕ್ಕಿಂತ ಮುಂಚೆ ಇತಿಹಾಸ ಪರಿಜ್ಞಾನ ಇರಬೇಕು, ಇತಿಹಾಸದ ಜ್ಞಾನ ಇರಬೇಕು. ಸೊ ಅದನ್ನು ತಿಳ್ಕೊಂಡಾದರೂ ಮಾತಾಡಿ, ಇಲ್ಲಾಂದರೆ ಹಾಸ್ಯಾಸ್ಪದ ಆಗತ್ತೆ, ಹುಡುಗಾಟಿಗೆ ಆಗತ್ತೆ. ಸೊ ಇದು ನಿಮ್ಮ ಹೇಳಿಕೆಯನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಒಂದು ಕಡೆ ಕಾಂಗ್ರೆಸ್ ಉಗಮಕ್ಕೂ ಮುನ್ನ ಹಿಂದೂ ಇರಲೇ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸಂತೋಷ್ ಲಾಡ್ ಅವರು. ನೋಡಿ, ಸ್ವಾಮಿ ವಿವೇಕಾನಂದರು ಇರ್ಬೋದು, ಅರವಿಂದ್ ಘೋಷ್ ಇರ್ಬೋದು, ಮತ್ತು ಪುರಾಣದಲ್ಲಿ ಇರ್ಬೋದು. ಸೊ ಎಲ್ಲ ಕಡೆಗೂ ಕೂಡ ಹಿಂದೂ ಶಬ್ದ ಅನ್ನುವಂಥದ್ದು, ಹಿಂದೂ ಧರ್ಮ ಅನ್ನುವಂಥದ್ದು ಆಚರಣೆಯಲ್ಲಿ ಹಿಂದೆನೇ ಇದೆ. ಕಾಂಗ್ರೆಸ್ ಹುಟ್ಟೋಕ್ಕಿಂತ ಮುಂಚೆನೇ ಇದೆ. ಸೊ ಇದನ್ನು ನೀವು ಕಾಂಗ್ರೆಸ್ ಯಾಕೆ ಹುಟ್ಟಾಕತ್ತೆ ಹಿಂದೂ ಶಬ್ದ? ಸೊ ಹಿಂದೂ ಶಬ್ದವನ್ನು ಕಾಂಗ್ರೆಸ್ ಹುಟ್ಟಾಕುವಂಥ ಅವಶ್ಯಕತೆ ಏನಿದೆ? ಸೊ ಇದು ವಿಚಿತ್ರವಾದಂಥ ಹೇಳಿಕೆ ಇದೆ. ಈ ಹೇಳಿಕೆಯ ಸಂಬಂಧಪಟ್ಟಾಗ ಇನ್ನೊಮ್ಮೆ ನೀವು ಸ್ಪಷ್ಟೀಕರಣ ಕೊಡಿ, ಏನು ಅಂತನ್ನುವಂಥ ದಾಖಲೆ ಸಹಿತ ಏನು ಹೇಳಿ ಅದ್ರ ಬಗ್ಗೆ. ಸೊ ಸುಮ್ಮನೆ ಹಿಂದೂ ಶಬ್ದ ಕಾಂಗ್ರೆಸ್ಸೇ ಹುಟ್ಟಾಕಿದ್ದು, ಕಾಂಗ್ರೆಸ್ಸೇ ಪ್ರಾರಂಭ ಮಾಡಿದ್ದು ಅನ್ನುವಂಥದ್ದು ವಿಚಿತ್ರವಾದಂಥ ನಿಮ್ಮ ಹೇಳಿಕೆ. ಇದು ಸರಿಯಲ್ಲ. ಇನ್ನೊಮ್ಮೆ ರಿವ್ಯೂ ಮಾಡಿ, ನೀವು ಈ ಹೇಳಿಕೆಯನ್ನು ಇನ್ನೊಮ್ಮೆ ಪರಿಶೀಲಿಸಿ ನೀವು ಹೇಳಿಕೆ ಕೊಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಪ್ರಮೋದ್ ಮುತಾಲಿಕ್ ಅವರ ಮಾತು. ಒಂದ್ ಕಡೆ ಸಂತೋಷ್ ಲಾಡ್ ಅವರು ನೀಡಿರ್ತಕ್ಕಂಥ ಹೇಳಿಕೆ, ಹಿಂದೂ ಪದದ ವಿಚಾರವಾಗಿ ನೀಡಿರ್ತಕ್ಕಂಥ ಹೇಳಿಕೆ ಹಾಸ್ಯಾಸ್ಪದ. ಈ ಹಿನ್ನೆಲೆ ಈ ಇತಿಹಾಸವನ್ನು ತಿಳಿದುಕೊಂಡು ಮಾತನಾಡುವುದು ಒಳಿತು ಅಂತಕ್ಕಂಥ ಮಾತನ್ನ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.